ಸೊ ಹಾಯ್ ಹಲೋ ನನ್ನ ಫ್ಯಾಮಿಲಿ, ನನ್ನ ಭಾನುವಾರದ ಮಿನಿ ವ್ಲಾಗ್ಗೆ ಸ್ವಾಗತ. ಸೊ ಆ್ಯಸ್ ಯೂಶಲಿ ನನ್ನ ಡೇ ಸ್ಟಾರ್ಟ್ ಆಗೋದು ನನ್ನ ಮಗನಿಂದನೇ. ಯಾವಾಗಲೂ ನಾನು ಅವನೇ ಎಬ್ಬರಿಸೋದು. ಆ್ಯಂಡ್ ದೆನ್ ನಾನು ಇವತ್ತು ಲೇಟಾಗಿ ಎದ್ದಿದ್ದರಿಂದ ಫಸ್ಟ್ ನಾನು ಸ್ನಾನ ಮಾಡಾದಮೇಲೆ ಲೇಟಾಗಿತ್ತು, ಹೆಂಗಿದ್ರು ಕಾಫಿ ಕುಡಿಯೋಣ, ಹೊಟ್ಟೆ ಹಸಿತೈತೆ ಅಂದ್ಬಿಟ್ಟು ಕಾಫಿ ಕುಡಿದೆ. ಕುಡಿದಿದ್ದೆ ಹೊಟ್ಟೆ ತುಂಬಿತು. ಅಂದರೆ ಬಿಸ್ಕೆಟ್ ತಿಂತೀನಲ್ಲ, ಅದಕ್ಕೆ ಹೊಟ್ಟೆ ತುಂಬುತ್ತೆ. ಆದರೂ ಏನೋ ನಮ್ಮ ಅಜ್ಜಿ ಉಪ್ಪಿಟ್ಟು ಕಾಂಕ್ರೀಟು, ಅದನ್ನು ನಾವು ಕಾಂಕ್ರೀಟ್ ಅಂತೀವಿ, ಉಪ್ಪಿಟ್ಟು ನಾಷ್ಟ ಮಾಡಿದ್ರು. ಉಪ್ಪಿಟ್ಟು ನಾಷ್ಟ ತಿಂದ್ಕೊಂಡು ಸೊ ನಾನು ಹೊರಗಡೆ ಹೋಗಬೇಕಾಗಿತ್ತು. ಹೊರಗಡೆ ಹೋಗೋಕ್ಕೆ ಆ ಚಿಕ್ಕ ಬ್ಯಾಗಲ್ಲಿ ನಾನು ಬಟ್ಟೆ ಎಲ್ಲ ಹಾಕ್ಕೊಂಡು ನಮ್ಮ ಪಾಪಂದು ಕೂಡ ಬಟ್ಟೆ ಎಲ್ಲ ಹಾಕ್ಕೊಂಡೆ. ಸೊ ಬಾಣಂತಿಯರಿಗೆ ಏನೇನು ಬೇಕಂತ ನಿಮಗೆ ಗೊತ್ತಲ್ವ. ನಮ್ಮ ಪಾಪಂಗೆ ವೆಟ್ ವೈಪ್ಸು, ಪ್ಯಾಂಪರ್ಸು, ಪಾಪನ ಬಾಡಿ ಲೋಷನ್ನು, ಸೋಪು ಎಲ್ಲ ಪ್ರತಿಯೊಂದು ಹಾಕ್ಕೊಂಡು, ನನಗೂ ಸ್ವೆಟರು, ಅವನಿಗೂ ಸ್ವೆಟರು, ಮತ್ತು ನನ್ನ ಸೀರೆಗೆ ಮ್ಯಾಚ್ ಆಗೋವಂಥ ಜ್ಯುವೆಲರೀಸು, ಬ್ಯಾಂಗಲ್ಸು ಎಲ್ಲ ತೊಗೊಂಡು, ಮತ್ತು ನಾನು ಫೇಸ್ ಪ್ಯಾಕ್ ಅಂದರೆ ನಾನು ಏನೇನು ಹಾಕ್ತೀನೋ ಅದನ್ನೆಲ್ಲ ತೊಗೊಂಡೆ. ಫೇಸ್ಗೆ ಏನೇನು ಹಾಕ್ತೀನೋ ಅದು ಅಪ್ಲೈ ಮಾಡ್ತೀನೋ ಅದನ್ನೆಲ್ಲ ತೊಗೊಂಡೆ. ಆ್ಯಂಡ್ ವ್ಲಾಗ್ ಮಾಡೋಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಮೈಕು. ಅದನ್ನೇ ಬಿಟ್ಟೋದ್ರೆ ಹಿಂಗೆ ವ್ಲಾಗ್ ಮಾಡೋದು. ಸೊ ದಟ್ ಮೈಕು ಕೂಡ ತೊಗೊಂಡೆ. ಆಮೇಲೆ ಬ್ಯಾಕ್ ಪ್ಯಾಕ್ ಎಲ್ಲ ಆಯಿತು. ಬ್ಯಾಕ್ ಪ್ಯಾಕ್ ಆದಮೇಲೆ ನನ್ನ ಮಗನ ಸ್ವೆಟ್ರೇ ಮರೆತುಬಿಟ್ಟಿದ್ದೆ. ಅವ್ನು ಸ್ವೆಟ್ರ್ ಹಾಕಲಿಲ್ಲ ಅಂದರೆ ಎಲ್ಲರೂ ಬೈತಾರೆ. ಸ್ವೆಟ್ರ್ ಹಾಕ್ಬಿಟ್ಟು ನಾನು ರೆಡಿ ಆದೆ, ಎಲ್ಲ ಮಾಡಿಕೊಂಡೆ. ಮತ್ತು ಫೇಸ್ಗೆ ಪಾಂಡ್ಸ್ ಕ್ರೀಮು ಮತ್ತು ಕೆನಡಾ ಅವ್ರದ್ದು ಫೇಸ್ ಸ್ಟ್ರೋಕ್ ಕ್ರೀಮ್ನ ನಾನು ಮಿಕ್ಸ್ ಮಾಡ್ಕೊಂಡು ಹಚ್ಕೋತೀನಿ. ಆ ಥರ ಅದನ್ನೇ ಅಪ್ಲೈ ಮಾಡಿ ಫೇಸ್ ಎಲ್ಲ ಕ್ಲೀನಾಗಿ ಅಪ್ಲೈ ಮಾಡಿದೆ. ಆ್ಯಂಡ್ ಅದು ಸೆಟ್ ಮಾಡಿಕೊಂಡು, ನಾನೇನು ಜಾಸ್ತಿ ಪೌಡ್ರ್ ಯೂಸ್ ಮಾಡಲ್ಲ. ಈಚೆ ಕಡೆ ಹೋಗ್ಬೇಕಂದ್ರೆ ಜಾಸ್ತಿ ಯೂಸ್ ಮಾಡಲ್ಲ. ಜಸ್ಟ್ ಫಂಕ್ಷನ್ ಇದ್ದರೆ ಅಷ್ಟೇ ನಾನು ಪೌಡರ್ ಯೂಸ್ ಮಾಡ್ತೀನಿ. ಆ್ಯಂಡ್ ದೆನ್ ಬೊಟ್ಟು ಇಟ್ಕೊಂಡು, ಕುಂಕುಮ ಇಟ್ಕೊಂಡು, ಲಾಸ್ಟಲ್ಲಿ ಲಿಪ್ ಬಾಮ್ ಹಾಕಿದೆ. ನಾನು ಈ ಥರ ಲಾಸ್ಟಲ್ಲಿ ಲಿಪ್ ಬಾಮ್ ಎಲ್ಲ ಅಪ್ಲೈ ಮಾಡಾದಮೇಲೆ ನನ್ನ ಫೈನಲ್ ಲುಕ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಸೊ ಫ್ರೆಂಡ್ಸ್, ರೆಡಿಯಾಗಿದ್ದಾಯಿತು. ಆಮೇಲೆ ಮನು ಅಣ್ಣವರೆಲ್ಲ ನಮ್ಮ ಮನೆಗೆ ಬಂದಿದ್ರು ನನ್ನ ಕಾರಲ್ಲಿ ಕರ್ಕೊಂಡು ಹೋಗೋಕ್ಕೆ. ನಾವು ಕಾರಲ್ಲಿ ಮತ್ತೆ ಕಾವ್ಯಕ್ಕ ಮನೆಗೆ ಹೋಗಿದ್ವಿ. ಯಾಕಂದರೆ ಕಾವ್ಯಕ್ಕನ ಕರ್ಕೊಂಡು ಹೋಗಬೇಕಿತ್ತು. ನಾವೆಲ್ಲ ಎಲ್ಲಿಗೆ ಹೊರಟ್ವಿ ಅಂದರೆ, ನಾವು ನಮ್ಮೂರಿಗೆ ಬರಬೇಕಿತ್ತು, ಅರಸೀಕೆರೆ ಕೋರ್ವಂಕಕ್ಕೆ. ಅಲ್ಲಿಗೆ ಬಂದ್ವಿ. ಯಾಕೆ ಅಂತಂದಿದ್ರೆ, ನಮ್ಮ ಗುಂಡಮ್ಮನ ಬರ್ತಡೇ ಇತ್ತು, ಅಂದರೆ ಅನಗನ ಬರ್ತಡೇ ಇತ್ತು. ಅನಗ ಅಂದರೆ ಬೇರೆ ಯಾರೂ ಅಲ್ಲ, ಇವಳೆ ಅನಗ ಅಂತ. ಸೊ ಅದು ಟೂರಿಗೆಲ್ಲ ಬಂದ್ವಿ, ಊಟ ಮಾಡಿ ನಮ್ಮ ಅತ್ತಿಗೆ ಜೊತೆ ಒಂದು ಸ್ನ್ಯಾಪ್ ಹಾಕಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.